ಸ್ನೇಹಿತರೆ, ಇವತ್ತು ಒಂದು ದೇವನಹಳ್ಳಿ ಹತ್ರ ಒಂದು ವಿಲಾದು ಒಂದು ವಾಸ್ತು ನೋಡ್ತಾ ಇದೀವಿ. ಫಸ್ಟ್ ಅದು ಬ್ರಹ್ಮಸ್ಥಾನ ಏನಿದೆ ನೋಡ್ಕೊಂಡು ಅದಾದ್ಮೇಲೆ ಎನರ್ಜಿ ಮತ್ತೆ ಜಿಯೋಪಥಿಕ್ ಸ್ಟ್ರೆಸ್ ಅನ್ನ ಕಂಡಿಡ್ಕೊಳ್ಳೋಣ. ಫಸ್ಟ್ ಈಗ ಬ್ರಹ್ಮಸ್ಥಾನನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ನೋಡಿ, ಈ ಜಾಗದಲ್ಲಿ ಓಪನ್ ಆಗ್ತಾ ಇದೆ. ಸೊ ಈ ಮನೆಯ ಬ್ರಹ್ಮಸ್ಥಾನ ಬಂದು ಇದು ಮಾರ್ಕ್ ಮಾಡ್ಕೊಳ್ಳಿ, ಒಂದು ಸ್ಮಾಲ್ ಮಾರ್ಕಿಂಗ್. ಇಲ್ಲಿ ಓಪನ್ ಆಗ್ತದೆ. ಬ್ರಹ್ಮಸ್ಥಾನದಿಂದ ಒಂದು 7 ಡಿಗ್ರೀಸ್ ಇದೆ, ತುಂಬಾ ನೆಗ್ಲಿಜಿಬಲ್ ಇದೆ. ಸೊ ಏನ್ ತೊಂದರೆ ಏನಿಲ್ಲ, ಎಕ್ಸಾಕ್ಟ್ ಕರೆಕ್ಟ್ ಆಗಿದೆ. ಒಂದು 5 ಡಿಗ್ರೀಸ್ to 6 ಡಿಗ್ರೀಸ್ ಇದೆ. ಇದಾ ಅಲ್ಲ ಅಲ್ಲ main door is very enter. ಜಿಯೋಪಥಿಕ್ ಸ್ಟ್ರೆಸ್ ಫೈಂಡ್ ಔಟ್ ಆಗ್ತಾ ಇದೆ. ಈಗ ಆಲ್ರೆಡಿ 2 ಜಿಯೋಪಥಿಕ್ ಸ್ಟ್ರೆಸ್ ಫೌಂಡ್ ಆಗಿದೆ. ಸೊ ಒಳಗಡೆ ಯು ಕ್ಯಾನ್ ಸಿ ದ ಯಾವುದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಇಟ್ಸ್ ಆಲ್ಮೋಸ್ಟ್ 86% ಬರ್ತಾ ಇದೆ, ಫ್ಲಕ್ಚುಯೇಟ್ ಆಗ್ತಾ ಇದೆ. ಸೊ ಅದು ತೋರಿಸುತ್ತೆ. ಸಿ, ಇದು ನಿಮ್ಮ ಜಿಯೋಪಥಿಕ್ ಸ್ಟ್ರೆಸ್ ಲೈನ್. ಒಳಗಡೆ ಇರುವಂತ ನೆಗೆಟಿವಿಟಿ ಅದು ದಟ್ ಈಸ್ ಕಮಿಂಗ್. ಸೊ ಇದು ನಿಮ್ಗೆ ಭೂಮಿ ಒಳಗಡೆ ಇರುವಂತ ನೆಗೆಟಿವ್ ಲೈನ್ಸ್ ಮತ್ತೆ ಆ ಜಿಯೋಪಥಿಕ್ ಸ್ಟ್ರೆಸ್ ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇರುವಂತದ್ದು. ಸೊ ಕಂಪ್ಲೀಟ್ಲಿ ಡಿಜಿಟಲ್ ಮಿಷಿನ್ ಆಟೋಮೆಟಿಕ್ ಆಗಿ ಸೆನ್ಸ್ ಮಾಡುತ್ತೆ. ಯು ಕ್ಯಾನ್ ಸಿ ದ ರೇಷಿಯೋ ಆಲ್ಸೋ. ಇಟ್ ಇಸ್ ಸಮ್ವೇರ್ ಬಿಟ್ವೀನ್ 85 to 92 ಇದೆ. ಇಲ್ಲ ನಿಮಗೆ ರಾಡ್ ಬೇಡ ಅಂದ್ರೆ ಈಗ ಹೊಸದಾಗಿ ಗ್ಲೋಬ್ ಬಂದಿದೆ. ಸೊ ಆ ಗ್ಲೋಬ್ ಏನ್ ಮಾಡುತ್ತೆ ಅಂತಂದ್ರೆ ಕಂಪ್ಲೀಟ್ ಜಿಯೋಪಥಿಕ್ ಸ್ಟ್ರೆಸ್ ಜೊತೆಲಿ ಮನೇಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಡಿವೈಸಸ್, ಗ್ಯಾಜೆಟ್ಸ್, ಮೊಬೈಲ್ ಫೋನು, ಅದರ್ ರೇಡಿಯೇಷನ್ಸ್ ಕೂಡ ಬ್ಲಾಕ್ ಮಾಡುತ್ತೆ. ಈಗ ಕಂಪ್ಲೀಟ್ ಎಲ್ಲಾ ಝೋನ್ಸ್ ಸ್ಕ್ಯಾನ್ ಆಗ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ನಾರ್ತ್ ಅಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದು ತೋರಿಸುತ್ತೆ. ಹಾಗೇನೆ ಪ್ರತಿಯೊಂದು ಝೋನ್ದು ಎನರ್ಜಿ ಬಂದ್ಬಿಡುತ್ತೆ. ಈಗ ನಿಮ್ಗೆ ಅನಿಸ್ತಾ ಇರ್ಬೋದು, ಮುಂಚೆ ತರ ಎಲ್ಲಾ ಝೋನ್ಗೆ ಹೋಗಿ ನಾವು ಅಪ್ ಡೌನ್ ಚೆಕ್ ಮಾಡ್ತಾ ಇಲ್ಲ. ಕಂಪ್ಲೀಟ್ ಆಗಿ ಡಿಜಿಟಲ್ ಮಿಷಿನ್ ಆ ಬ್ರಹ್ಮಸ್ಥಾನದಿಂದಾನೇ ಕಂಪ್ಲೀಟ್ ಆ ಮನೆ ಎನರ್ಜಿ ಬಂದ್ಬಿಡುತ್ತೆ. ಸೊ ಈಗ ನಾರ್ತ್ ಆಲ್ಮೋಸ್ಟ್ ತಗೊಳ್ತಾ ಇದೆ, 41% ಇದೆ. ನೆಕ್ಸ್ಟ್ ನಾರ್ತ್ ಈಸ್ಟ್. ಸೊ ಎಲ್ಲಾ ಝೋನ್ದು ಎನರ್ಜಿ ಇಲ್ಲೇ ಕ್ಯಾಪ್ಚರ್ ಆಗ್ಬಿಡುತ್ತೆ. It's 88%. ಎಲ್ಲಾ ಝೋನ್ಸ್ ಎನರ್ಜಿ ಬಂದಿದೆ. ಈಗ ನೋಡಿ, ನಾರ್ತ್ ಅಲ್ಲಿ 41 ಇದೆ, ನಾರ್ತ್ ಈಸ್ಟ್ ಅಲ್ಲಿ 17% ಇದೆ, ಈಸ್ಟ್ ಅಲ್ಲಿ 22% ಇದೆ, ಸೌತ್ ಈಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ 88% ಇದೆ, ಸೌತ್ ಅಲ್ಲಿ 79% ಇದೆ, ಕುಬೇರನ್ ಮೂಲೆ ತುಂಬಾ ಚೆನ್ನಾಗಿದೆ 98% ಇದೆ, ವೆಸ್ಟ್ ಅಲ್ಲಿ 59% ಇದೆ, ನಾರ್ತ್ ವೆಸ್ಟ್ ಅಲ್ಲಿ 95% ಇದೆ. ಯಾಕಂದ್ರೆ ಗಾಳಿ ಬೆಳಕು ಚೆನ್ನಾಗಿದೆ.
ಸೊ ಹಂಗಾಗಿ ಓವರ್ ಆಲ್ ನಿಮ್ಗೆ ರಿಪೋರ್ಟ್ ಬಂದಿದೆ. ಸೊ ಇಲ್ಲಿ ಯಾವ ಝೋನ್ ಕಮ್ಮಿ ಇರೋದನ್ನ ಯಾವ ರೀತಿ ಮಾಡಬೇಕು ಅಂತ ಕಂಪ್ಲೀಟ್ ರಿಪೋರ್ಟ್ ಇದೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ಸೆಂಡ್ ಕೂಡ ಮಾಡ್ತೀನಿ. ಮತ್ತೆ ನಾನು ಅವಾಗಲೇ ಹೇಳ್ದಾಗೆ ಜಿಯೋಪಥಿಕ್ ಸ್ಟ್ರೆಸ್ ಬಗ್ಗೆ ಮಾತಾಡಿದೆ. ಜಿಯೋಪಥಿಕ್ ಸ್ಟ್ರೆಸ್ ಬಂದ್ಬಿಟ್ಟು ನೋಡಿ ಈ ರೀತಿ ಇರುತ್ತೆ. ಸೊ ಈ ಸ್ಟ್ರೆಸ್ ಲೈನ್ ಬಂದಾಗ ನಮ್ಗೆ ಕೆಲವೊಂದು ಕಡೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಮರಗಳು ಬೆಳೆಯಲ್ಲ, ಅಥವಾ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತದೆ, ಅಥವಾ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರ್ತದೆ. ಆ ಜಿಯೋಪಥಿಕ್ ಸ್ಟ್ರೆಸ್ ಲೈನ್ ಕೆಳಗಡೆ ಮಲ್ಗೋದಾಗ್ಲಿ ಈ ರೀತಿ ಆದಾಗ ನಮ್ಗೆ ಪ್ರಾಬ್ಲಮ್ಸ್ ಬರ್ತದೆ. ಅಥವಾ ಕೆಲವೊಂದ್ ಕಡೆ ಸಿಡ್ಲೊಡಿಯೋದು ನೋಡಿರ್ತೀರಾ. ಸೊ ಜಿಯೋಪಥಿಕ್ ಸ್ಟ್ರೆಸ್ ಇದ್ದಾಗ ಅಂತ ಸಿಡಲ್ಗಳನ್ನ ಅಟ್ರಾಕ್ಟ್ ಮಾಡುತ್ತದು. ಸೊ ಹಾಗಾಗಿ ದೀಸ್ ಆರ್ ದ ನೆಗೆಟಿವ್ ಏರಿಯಾಸ್. ಇದು ಸೌತ್ ಕಡೆ ತಲೆ ಹಾಕಿ ಮಲಗ್ತಾ ಇರುವಂತದ್ದು. ಇದು ತಾಯಿಯವ್ರ ಮಲಗಕ್ಕೆ ರೂಮು, ಮಲಗ್ಬೋದು. ಮತ್ತೆ ವಾರ್ಡ್ರೋಬ್ ಎಲ್ಲ ಸೌತ್ ವೆಸ್ಟ್ ಕಡೆ ಬರ್ತಾ ಇದೆ, ಅದು ಕೂಡ ಕರೆಕ್ಟ್ ಆಗಿದೆ. ಮತ್ತೆ ಗಾಳಿ ಬೆಳಕನ್ನು ಚೆನ್ನಾಗಿದೆ, ಪ್ರಾಬ್ಲಮ್ ಏನಿಲ್ಲ ಇಲ್ಲಿ. ಆಲ್ಮೋಸ್ಟ್ ಅದೇ ರೆಡ್ ಫ್ಯಾಮಿಲಿ ಇನ್ ದ ಸೆನ್ಸ್ ರೋಸ್, ಪೀಚು, ರೆಡ್, ಮೆರೂನ್ ರಿಲೇಟಿಂಗ್ ಆ ಕಲರ್ಸ್ ನ ಚೂಸ್ ಮಾಡ್ಬೋದು. ವೈಟ್ ವಿತ್ ಅಲಾಂಗ್ ವಿತ್ ಪಿಂಕು, ಪೀಚು ಮತ್ತೆ ಇದು ಕಲರ್ ರೋಸ್ ಆಗುತ್ತಲ್ಲ, ಇಲ್ಲ ಐವರಿ, ವೈಟ್, ಬೆಡ್ರೂಮ್ ಕೇಳ್ತಾರೆ. ಇಲ್ಲಿಗೆ ಪೀಚು, ಪಿಂಕು ಮತ್ತೆ ರೆಡ್ ಫ್ಯಾಮಿಲಿನೇ ಬರ್ಬೇಕು ಇಲ್ಲೂ, ಯಾಕಂದ್ರೆ ಅಗ್ನಿಮೂಲೆನೇ ಅಲ್ವಾ ಇದನ್ನು. ಬಟ್ ಅದನ್ನು ಸ್ವಲ್ಪ ನ್ಯೂಟ್ರಲ್ ಬೇಕಾದ್ರೆ ಮಾಡ್ಬೋದು. ಐವರಿ, ಬಿಸ್ಕೆಟ್, ಕ್ರೀಮ್, ಸ್ವಲ್ಪ ಸ್ಟ್ಯಾಂಡರ್ಡ್ ಕಲರ್ಸ್. ಸೊ ಇದು ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಈಸ್ಟ್ ಕಡೆ ತಲೆ ಹಾಕಿ ಮಾಡೋ ತರ ಒಂದು ಬೆಡ್ ಮಾಡಿದೀವಿ. ಮತ್ತೆ ಈ ಕಡೆ ವಾರ್ಡ್ರೂಬ್ಸ್ ಬರ್ತದೆ. ಮತ್ತೆ ಆ ಕಡೆ ಒಂದು ಪೌಡರ್ ರೂಮ್ ತರ ಬರ್ತಾ ಇದೆ, ಅದು ಚೆನ್ನಾಗಿದೆ. ನಾರ್ತ್ ವೆಸ್ಟ್ ಅಲ್ಲಿ ಒಂದು ಕ್ಲೋಸೆಟ್ ಮಾಡಿದ್ದಾರೆ. ಬಟ್ ಮುಖ್ಯವಾಗಿ ಮೇನ್ ತಪ್ಪೇನ್ ಮಾಡಿದ್ದಾರೆ ಅಂತಂದ್ರೆ, ಎರಡೂ ಟಾಯ್ಲೆಟ್ಸ್ ನಾರ್ತ್ ಅಲ್ಲೇ ಕೊಟ್ಟಿದ್ದಾರೆ. ಆಕ್ಚುಲಿ ನಾರ್ತ್ ಅಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ಸ್ ಬರಬಾರ್ದು. ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತದೆ, ಇಲ್ಲ ಹೆಲ್ತ್ ಇಶ್ಯೂಸ್ ಬರ್ತದೆ. ದೀಸ್ ಆರ್ ದ ಮೇಜರ್ ಇಶ್ಯೂಸ್. ಸೊ ಹಾಗಾಗಿ ಟಾಯ್ಲೆಟ್ ಬ್ಲಾಕರ್ ಮಸ್ಟ್, ಅದನ್ನ ಹಾಕೊಂಡು ಬ್ಲಾಕ್ ಮಾಡ್ಕೊಬೇಕು. ಅಂಡ್ ಐ ಅಡ್ವೈಸ್ ದೆಮ್ ಟು ಯೂಸ್ ಲಾಟ್ ಆಫ್ ಬ್ಲೂ ಕಲರ್, ಯಾಕಂದ್ರೆ ಬ್ಲೂ ಟೈಲ್ಸ್, ಬ್ಲೂ ಬಾತ್ ಟಬ್, ಬ್ಲೂ ಇದನ್ನೆಲ್ಲ ಯೂಸ್ ಮಾಡಿದಾಗ ಸ್ವಲ್ಪ ನೆಗೆಟಿವಿಟಿ ಒಂಚೂರು ಕಮ್ಮಿ ಆಗುತ್ತೆ. ಇಲ್ಲಿ ವಾಕಿಂಗ್ ಕ್ಲೋಸೆಟ್ ಅಥವಾ ಪೌಡರ್ ರೂಮ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಪ್ರಕಾರವಾಗಿ ಮಿರರ್ ಏನಾದ್ರು ಕೊಟ್ರೆ ನಾರ್ತ್ ವಾಲ್ ಕೊಡ್ಬೋದು ಅಥವಾ ಈಸ್ಟ್ ವಾಲ್ ಕೊಡ್ಬೋದು. ಸೊ ಈಸ್ಟ್ ವಾಲ್ ಈ ಕಡೆ ಟಾಯ್ಲೆಟ್ ಇರೋದ್ರಿಂದ ನಾರ್ತ್ ವಾಲ್ಗೆ ನಾವು ಮಿರರ್ ಹಾಕೋಬಹುದು. ಸೊ ಆಲ್ಮೋಸ್ಟ್ ವಾಸ್ತುನ ನೋಡಿದೀವಿ. ಬಟ್ ಒಂದು ಏನು ಅಂತಂದ್ರೆ, ಟಾಯ್ಲೆಟ್ ಸ್ವಲ್ಪ ಎಲ್ಲ ನಾರ್ತ್ ಬರ್ತಾ ಇತ್ತು. ಮತ್ತೆ ಎರಡು ಟಾಯ್ಲೆಟ್ಸ್ ನಾರ್ತ್ ಗೆ ಬರ್ತಾ ಇತ್ತು. ಮತ್ತೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ. ಬ್ರಹ್ಮಸ್ಥಾನ ಕೂಡ ಓಪನ್ ಇದೆ, ಮೆಟ್ಲು ಕೂಡ ಸ್ವಲ್ಪ ಸೈಡ್ಗೆ ಬರ್ತಾ ಇದೆ, ಕುಬರ್ಮಿಲ ಎನರ್ಜಿ ಚೆನ್ನಾಗಿದೆ. ಬಟ್ ನಾರ್ತ್ ಟಾಯ್ಲೆಟ್ ಸ್ವಲ್ಪ ಏನಾದ್ರು ಅವಾಯ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಮುಂದಿನ ಮನೆಯಲ್ಲಿ ವಾಸ್ತು ಮಾಡೋದ್ರ ಪ್ರಕಾರ ಸಿಗೋಣ. ಥ್ಯಾಂಕ್ ಯು.